ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ನಲ್ಲಿ ಮೀನ್ ಮೀಡಿಯನ್ ಮೋಡ್ನಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಕ್ವಶನಲ್ಲಿ ಮಿಡ್ ಪಾಯಿಂಟ್ ಕೊಟ್ಟಿದ್ದಾರೆ 51.5, 54.5, 57.5. ದೆನ್ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. ನೋಡಿ, ಯಾವಾಗಲೂ ಮೀನ್ ಮೀಡಿಯನ್ ಮೋಡಲ್ಲಿ ಪ್ರಾಬ್ಲಮ್ ಮಾಡಬೇಕು ಅಂತಂದರೆ ನಮಗೆ ಕ್ಲಾಸ್ ಇಂಟರ್ವಲ್ ಕೊಟ್ಟಿರಬೇಕು. ಕಂಟಿನ್ಯೂಯಸ್ ಸೀರೀಸಲ್ಲಿ ಪ್ರಾಬ್ಲಮ್ ಮಾಡಬೇಕು ಅಂದರೆ ಕ್ಲಾಸ್ ಇಂಟರ್ವಲ್ ಬೇಕೇ ಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಕ್ಲಾಸ್ ಇಂಟರ್ವಲ್ ಕೊಡಲಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಮಿಡ್ ಪಾಯಿಂಟನ್ನು ಕೊಟ್ಟಿದ್ದಾರೆ. ದೆನ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಯಾವಾಗಲೂ ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಡಿಕ್ರೀಸಿಂಗ್ ಆರ್ಡರಲ್ಲಿ ಇರಬಾರ್ದು. ಫಾರ್ ಎಕ್ಸಾಂಪಲ್ ನೋಡಿ, ನೆಕ್ಸ್ಟ್ ಇಲ್ಲಿ 13ನೇ ಕ್ವಶನಲ್ಲಿ ಕ್ಯಾಲ್ಕುಲೇಟ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ ಆಫ್ ಪರ್ಸನ್ಸ್ ಫ್ರೀಕ್ವೆನ್ಸಿಯನ್ನು ನೋಡ್ಬೋದು ನೀವು. 500, 490 ಡಿಕ್ರೀಸಿಂಗ್ ಆರ್ಡರಲ್ಲಿ ಇದೆ, ಜಾಸ್ತಿಯಿಂದ ಕಮ್ಮಿ ಇದೆ. ಹೀಗೂ ಇರಬಾರ್ದು, ಇನ್ಕ್ರೀಸಿಂಗ್ ಆರ್ಡರಲ್ಲೂ ಇರಬಾರ್ದು, ಎಲ್ಲ ನಂಬರ್ ಮಿಕ್ಸಪ್ ಆಗಿ ಇರಬೇಕು. ಈಗ ಫ್ರೀಕ್ವೆನ್ಸಿ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಬಟ್ ಕ್ಲಾಸ್ ಇಂಟರ್ವಲ್ ಕೊಟ್ಟಿಲ್ಲ. ಮಿಡ್ ಪಾಯಿಂಟ್ ಕೊಟ್ಟಿದ್ದಾರೆ. ಮಿಡ್ ಪಾಯಿಂಟನ್ನು ನೋಡಿಕೊಂಡು ನೀವು ಕ್ಲಾಸ್ ಇಂಟರ್ವಲನ್ನು ನೀವೇ ಫೈಂಡ್ ಔಟ್ ಮಾಡಬೇಕು. ಅದು ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ. ಮೀನ್ ಮೀಡಿಯನ್ ಮೋಡನ್ನು ನೀವೇ ಕ್ಯಾಲ್ಕುಲೇಷನ್ ಮಾಡಬೇಕು. ನಾನು ಆಲ್ರೆಡಿ ಮೀನ್ ಮೀಡಿಯನ್ ಮೋಡ್ನಲ್ಲಿ ಒಂದು 4-5 ಪ್ರಾಬ್ಲಮ್ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಮೀನ್ ಮೀಡಿಯನ್ ಮೋಡನ್ನು ನಾನು ಸೊಲ್ಯೂಷನ್ ಮಾಡಿಸೋದಿಲ್ಲ. ಜಸ್ಟ್ ಕ್ಲಾಸ್ ಇಂಟರ್ವಲ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಮಾತ್ರ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ, ಈಗ 51.5, 54.5 ಮಿಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಮಿಡ್ ವ್ಯಾಲ್ಯೂ ಕೊಟ್ಟಾಗ ಕ್ಲಾಸ್ ಇಂಟರ್ವಲ್ ಫೈಂಡ್ ಔಟ್ ಮಾಡೋದು ತುಂಬಾ ಈಸಿ. ಎರಡು ಮಿಡ್ ವ್ಯಾಲ್ಯೂದು ಡಿಫ್ರೆನ್ಸ್ ನೋಡಿದ್ರಾಯ್ತು. 51.5, 54.5 ಡಿಫ್ರೆನ್ಸ್ ನೋಡಿ. 54.5 ಮೈನಸ್ 51.5 ಡಿಫ್ರೆನ್ಸ್ ಎಷ್ಟು? ಇವೆರಡರ ಡಿಫ್ರೆನ್ಸ್ 3. ಎಲ್ಲದೂ ಡಿಫ್ರೆನ್ಸ್ 3 ಇದೆ ನೋಡಿ. 54.5 ಪ್ಲಸ್ 3 57.5, 57.5 ಪ್ಲಸ್ 3 60.5. ಡಿಫ್ರೆನ್ಸ್ 3 ಇದೆ. ಅದು ಎಷ್ಟಾದರೂ ಡಿಫ್ರೆನ್ಸ್ ಇರಲಿ, ಡಿಫ್ರೆನ್ಸಿಗೆ ಡಿವೈಡೆಡ್ ಬೈ 2 ಮಾಡಬೇಕು. ಡಿವೈಡೆಡ್ ಬೈ 2 ಮಾಡಿದಾಗ 1.5 ಬರುತ್ತೆ. ಸೊ ಈಗ ಇಲ್ಲಿರುವಂಥ ಮಿಡ್ ಪಾಯಿಂಟಲ್ಲಿ 1.5 ಕಳಿಬೇಕು, 1.5 ಕೂಡಿಸ್ಬೇಕು. ಆಗ ನಮಗೆ ಕ್ಲಾಸ್ ಇಂಟರ್ವಲ್ ಸಿಗುತ್ತೆ. 51.5ಯಲ್ಲಿ 1.5 ಕಳೆದ್ರೆ 51.5 ಮೈನಸ್ 1.5 ಅಂತಂದರೆ 50 ಆಗುತ್ತೆ. ದೆನ್ 51.5ಗೆ 1.5 ಕೂಡಿಸ್ಬೇಕು. 51.5ಗೆ 1.5 ಕೂಡಿಸಿದ್ರೆ 53 ಆಗುತ್ತೆ. ಸೊ ಅದೇ ಥರನೇ ಕ್ಲಾಸ್ ಇಂಟರ್ವಲ್ ಕಂಟಿನ್ಯೂ ಆಗುತ್ತೆ. 50ರಿಂದ 53. ನೆಕ್ಸ್ಟ್ ನೋಡಿ, ಡಿಫ್ರೆನ್ಸ್ 3 ಇದೆ. ಇಲ್ಲಿ 53 ಬರ್ಕೊಂಡು 53ರಿಂದ 56. ಇಲ್ಲ ನೀವು ಪ್ರೊಸೀಜರ್ ವೈಸೇ ಮಾಡ್ತೀರಾ ಅಂತಂದರೆ ಹೇಗೆ ಮಾಡಬೇಕು? ನೆಕ್ಸ್ಟ್ ಇರುವಂಥ ಡಿಫ್ರೆನ್ಸ್ ನೋಡಿ. ಅಥವಾ ಆಲ್ರೆಡಿ ಡಿಫ್ರೆನ್ಸ್ 3 ಬಂದಿತ್ತು. 3 ಡಿವೈಡೆಡ್ ಬೈ 2 ಮಾಡಿದಾಗ 1.5 ಬಂದಿತ್ತು. ಇದರಲ್ಲಿ 1.5 ಕಳಿಬೇಕು. 1.5 ಕಳೆದ್ರೆ 53. ಇದಕ್ಕೆ 1.5 ಕೂಡಿಸ್ಬೇಕು. ಕೂಡಿಸಿದಾಗ 56. 50ರಿಂದ 53, 53ರಿಂದ 56, 56ರಿಂದ 59. ಅದೇ ಥರ ಬರ್ಕೊಳ್ಬೇಕು. ನಾನು ಅಲ್ಲಿ ಆಲ್ರೆಡಿ ಬರೆದಿದ್ದೀನಿ. ಕ್ಲಾಸ್ ಇಂಟರ್ವಲ್ ನೋಡಿ, 50 to 53, 53 to 56. ಹೇಗೆ ಬಂತು 50 to 53? ಇವೆರಡರ ಡಿಫ್ರೆನ್ಸ್ 3 ಇದೆ. ಸೊ 51.5ಯಲ್ಲಿ ಡಿಫ್ರೆನ್ಸ್ 3 ಇತ್ತು. 3 ಡಿವೈಡೆಡ್ ಬೈ 2, ಎಷ್ಟೇ ಡಿಫ್ರೆನ್ಸ್ ಇರಲಿ ಡಿವೈಡೆಡ್ ಬೈ 2 ಮಾಡಬೇಕು. ಡಿವೈಡೆಡ್ ಬೈ 2 ಮಾಡಿದಾಗ 1.5 ಬಂದಿತ್ತು. 1.5 ಲೆಸ್ ಮಾಡಬೇಕು. 51.5ರಲ್ಲಿ 1.5 ಕಳೆದ್ರೆ 50, 51.5ಗೆ 1.5 ಕೂಡಿಸಿದ್ರೆ 53. ಅದೇ ಥರನೇ ಸೆಕೆಂಡ್ ನಂಬರಲ್ಲೂ ಅದೇ ಥರನೇ 1.5 ಕಳಿಬೇಕು, 1.5 ಕೂಡಿಸ್ಬೇಕು. 1.5 ಕಳೆದ್ರೆ 53, 1.5 ಕೂಡಿಸಿದ್ರೆ 56. ಅದೇ ಥರನೇ 57.5ರಲ್ಲೂ ಅದೇ ಥರನೇ 1.5 ಕಳಿಬೇಕು, 1.5 ಕೂಡಿಸ್ಬೇಕು. ಸೊ ಆ ಥರದಲ್ಲಿ ನೀವು ಕ್ಲಾಸ್ ಇಂಟರ್ವಲ್ ಮಾಡ್ಕೊಳ್ಬೇಕು. ದೆನ್ ಫ್ರೀಕ್ವೆನ್ಸಿ ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಅಷ್ಟನ್ನು ಬರ್ಕೊಂಡು ಆ್ಯಡ್ ಮಾಡಿದಾಗ N150 ಆಗುತ್ತೆ. ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡೋದು ಹೇಗೆ? ಇವೆರಡನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ಅವರೇ ಕೊಟ್ಟಿದ್ದಾರೆ ಈಗ ಮಿಡ್ ಪಾಯಿಂಟು 51.5, 54 ಡೈರೆಕ್ಟಾಗಿ ಬರ್ಕೊಂಡ್ರಾಯ್ತು. FM ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಎಫ್ ಮತ್ತು ಎಮ್ 3 ಇಂಟು 51.5 ಮಲ್ಟಿಪ್ಲೈ ಮಾಡಿ ಬರೀಬೇಕು. CF ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಫಸ್ಟ್ ಇರುವಂಥ ಫ್ರೀಕ್ವೆನ್ಸಿಯನ್ನು ಬರ್ಕೊಂಡು ದೆನ್ ಆ್ಯಡ್ ಮಾಡ್ತಾ ಹೋಗಬೇಕು. 3 + 8 11, 11 + 14 25, 25 + 30 55. ಇದೇ ಥರ ಆ್ಯಡ್ ಮಾಡ್ತಾ ಹೋಗೋದು. ಸೊ ಇದನ್ನು ನೋಡಿಕೊಂಡು, ಈ ಟೇಬಲನ್ನು ನೋಡಿಕೊಂಡು ಮೀನ್ ಮೀಡಿಯನ್ ಮೋಡನ್ನು ನೀವೇ ಕ್ಯಾಲ್ಕುಲೇಷನ್ ಮಾಡಬೇಕು. ನಾನು ಆಲ್ರೆಡಿ ತುಂಬ ವಿಡಿಯೋ ಮಾಡಿದ್ದೀನಿ. ಸೊ ಯಾರ್ಯಾರು ಆ ವಿಡಿಯೋಸ್ ನೋಡಲಿಲ್ವೋ ಅದನ್ನು ನೋಡ್ಕೊಳ್ಳಿ. ಆಗ ನಿಮಗೆ ಮೀನ್ ಮೀಡಿಯನ್ ಮೋಡ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರೋದು ಇಷ್ಟೇ. ಮಿಡ್ ಪಾಯಿಂಟ್ ಕೊಟ್ಟಾಗ ಕ್ಲಾಸ್ ಇಂಟರ್ವಲನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರೋದು. ಹೋಪ್ ಎಲ್ರಿಗೂ ಕ್ಲಾಸ್ ಇಂಟರ್ವಲ್ ಫೈಂಡ್ ಔಟ್ ಮಾಡಲಿಕ್ಕೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.